ಎಷ್ಟರ ಮಟ್ಟಿಗೆ ನಿರ್ಲಜ್ಜತದಿಂದ ಈ ಸರ್ಕಾರ ನಡೆಸ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತ ತಾವು ಅರ್ಥ ಮಾಡ್ಕೊಂಡು ಸರ್. ಇನ್ನೊಂದು SCP ಮತ್ತು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲೇ ಅವರ ನೇತಾರಗಳಾಗಿರ್ಬೋದು, ಅವರ ಹಿರಿಯ ನಾಯಕರುಗಳಾಗಿರ್ಬೋದು, ಈಗಿದ್ದಂಥ ಮಂತ್ರಿಗಳಾಗಿರ್ಬೋದು, ಯಾರ ಆಡಳಿತ ಏನೇನು ಮಾಡ್ತಾರೆ ಅನ್ನೋದು ಸ್ಪಷ್ಟೀಕರಣನೇ ಇಲ್ಲ. ಅವ್ರದ್ದು ಇಲಾಖೆ ಬಿಡ್ತಾರೆ, ಬೇರೆ ಬೇರೆ ಇಲಾಖೆ ಬಗ್ಗೆ ಮಾತಾಡ್ತಾರೆ. ನಿಮ್ಮದೇ ಆದಂಥ ಇಲಾಖೆದ ಬಗ್ಗೆ ತಾವು ಚರ್ಚೆ ಮಾಡಿ ಏನೇ ಡೆವಲಪ್ಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ಉತ್ತರ ಕೊಡಿ. ಅದು ಬಿಟ್ಟು ಇವತ್ತು ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಮಾತಾಡಬೇಕಾದ್ರೆ ಮೊದಲು ನಮ್ಮ ಬೆನ್ನ ನಾನು ಯಾವತ್ತೂ ಹೇಳ್ತೀನಿ, ನಮ್ಮ ಬೆನ್ನ ನಾವು ನೋಡ್ಕೋಬೇಕು. ನಮ್ಮ ಇಲಾಖೆಯಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವಿ, ಎಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ, ಎಷ್ಟು ಬಡವರಿಗೆ ಇವತ್ತು ಕಣ್ಣೀರು ಸಲ್ಲಿತ ಯಶಸ್ವಿಯಾಗಿದ್ರೆ ಅದ್ರ ಬಗ್ಗೆ ಉತ್ತರ ಕೊಡಲಿ. ಇವತ್ತು ಯಾವುದೇ ರೀತಿಯಿಂದ ಕೂಡ ಒಂದು ವಿಚಾರ ಕೂಡ ತಲೆ ಎತ್ತಿ ಮಾತಾಡೋ ಥರ ಇಲ್ಲ. ಮತ್ತು ಇಷ್ಟು ವರ್ಷದ ಸಾಧನೆ ಸಮಾವೇಶ ಅಂತೇಳಿ ಮಾಡಿದ್ದು ತಾವು ನೋಡಿದಿರಿ, ಹೊಸಪೇಟೆಯಲ್ಲಿ ನಾವು ನೋಡಿದ್ದೀವಿ. ಅದಕ್ಕೆ ಯಾರ್ದಪ್ಪ ಹಣ, ಯಾರ್ದು ದುಡ್ಡು, ಎಷ್ಟೋ ಜನರಿಗೆ ಸಂಗ್ರಹಿಸಿ ಈ ಕಾರ್ಯಕ್ರಮ ಮಾಡೋಕ್ಕೆ ಅದು ನಿಮ್ಮನ್ನು ನೀವು ಹೊಳ್ಕೊಬಾರ್ದು. ಜನ ಮಾಡಬೇಕು ಸಮಾವೇಶ, ಜನ ಮಾಡೋಂಥ ಸಮಾವೇಶ, ಜನ ಹೋಳಿಕೆ ಮಾಡೋಂಥದ್ದು ಯೋಜನೆಗಳು ಏನು ಮಾಡಿದ್ದಾರೆ? ಏನೂ ಮಾಡಿಲ್ಲ. ಅದಕ್ಕೆ ತಮ್ಮನ್ನು ತಾವು ಅವರು ಹೋಳ್ಕೊಂಡು ನಿಮ್ಮ ಸಂಪಾದನೆ ಮಾಡಿ ತೆರಿಗೆ ಹಣವನ್ನು ಇವತ್ತು ಲೂಟಿ ರೂಪದಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕಡಿವಾಣ ಹಾಕಲೇಬೇಕು. SCP TFC ಬಗ್ಗೆ ತಮಗೆ ಬರ್ತಿದೆ. ಹಣ ಯಾವತ್ತೂ ಕೂಡ ಅದೇ ಆದಂಥ ಒಂದು ಸಮುದಾಯವನ್ನು ಅದು ಸರ್ಕಾರದ ಒಂದು ಯೋಜನೆ ಆಗಿರುತ್ತದೆ. ಆದರೆ ಆ ಹಣದ ಬಳಕೆ ಇವತ್ತು ಇವ್ರ ಹತ್ರ ಹಣ ಇಲ್ಲ ಅಂತೇಳಿ ಇವತ್ತು ಬಡವರ ಇವತ್ತು ಆ ಸಮುದಾಯದ ಹಣವನ್ನು ಸಂಪೂರ್ಣವಾಗಿ ಇವತ್ತು ಈ 5 ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಯಾರು ಅನುಮತಿ ಕೊಟ್ಟಿದ್ದಾರೆ ಅವರಿಗೆ ಡೈವರ್ಟ್ ಮಾಡೋಕ್ಕೆ? ಮತ್ತು ನಿಮ್ಮ ಪಕ್ಷದ ಕೇಂದ್ರದ ನಾಯಕರು, ಪಕ್ಷದ ಅಧ್ಯಕ್ಷರು ಅಟ್ರಾಸಿಟಿ ಕೇಸ್ ಮಾಡ್ತೀವಿ ನಾವು, ಇದೇನಾದರೂ ಹಣ ಬಳಕೆ ಯಾರಾದರೂ ಮಾಡಿದ್ರೆ ಬೇರೆ ಅಂತೇಳಿ ಹೇಳಿದವರು ನಿಮ್ಮ ಮಾತಿಗೆ ನೀವು ಇದ್ದೀರಾ? ಇವತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ರೀ ಸ್ವಾಮಿ, ನಾನು ನಿಮ್ಮ ಬೆನ್ನ ನೀವು ನೋಡ್ಕೊಳ್ಳಿ. ನೀವೇನು ಇವತ್ತು ಮಾಧ್ಯಮದವ್ರ ಮುಂದೆ ಉತ್ತರ ಕೊಡ್ತೀರಿ, ಇದಕ್ಕೆಲ್ಲ ಉತ್ತರ ಕೊಡಿ ಸರಿಯಾದ ರೂಪದಲ್ಲಿ. SCTFC ಹಣ ನೀವು ಯಾಕೆ ಬಳಕೆ ಮಾಡಿದ್ರ? ಬಳಕೆ ಮಾಡೋಂಥದ್ದು ಅವಶ್ಯಕತೆ ಏನಿತ್ತು? ಮತ್ತು ಆ ಜನಾಂಗ ಎಲ್ಲಿ ಹೋಗ್ಬೇಕು, ಅವ್ರ ಡೆವಲಪ್ಮೆಂಟ್ ಏನಾಗಬೇಕಿತ್ತು? ಇವತ್ತು ಆ ಹಣದ ರೂಪದಲ್ಲಿ ಅವರಿಗೆ ರಸ್ತೆಗಳಾಗ್ತಾ ಇತ್ತು, ಶಾಲೆಗಳಾಗ್ತಾ ಇತ್ತು, ಏನೇನು ಒಳಚರಂಡಿ ವ್ಯವಸ್ಥೆ ಆಗ್ತಾ ಇತ್ತು. ನಾನು ನೋಡಿದ್ದೀನಿ ಸಂಪೂರ್ಣ ಬಡಾವಣೆಗಳಲ್ಲಿ CC ರಸ್ತೆ, ಇವೆಲ್ಲ ಕೆಲಸಗಳನ್ನು ನಾನು ಆಗ್ತಾ ಇದ್ದು SCTFC ಹಣದಲ್ಲಿ ನೋಡಿದ್ದೀವಿ. SCTFC ಲೂಟಿಗಾಗಿದೆ. ಅದನ್ನು ಹಣನೂ ಕೂಡ ಸಂಪೂರ್ಣವಾಗಿ ಯಾವ ಥರ ಲ್ಯಾಂಡ್ ಆರ್ಮಿ ಕೊಟ್ಟು ಲೂಟಿ ಹೊಡಿತಾ ಇದ್ದಾರೆ, ಮತ್ತು ಅದೇ ಥರ ಇವತ್ತು ಆ ಹಣವನ್ನು ಕೂಡ ಇವತ್ತು ಲೂಟದ ರೂಪದಲ್ಲಿ ಇವತ್ತು ಮತ್ತೆ 5 ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ಇವತ್ತು ಆ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಜನಾಂಗ ಯೋಚನೆ ಮಾಡಬೇಕು. ಇವತ್ತು ಆ ಜನಾಂಗದ ಅಧ್ಯಕ್ಷರ ಧ್ವನಿ ಎತ್ತಬೇಕು. ಆ ಜನಾಂಗದ ರಾಜ್ಯದ ನಾಯಕರು ಇವತ್ತು ನಿಮ್ಮ ಕೇಂದ್ರದ ನಾಯಕರಾಗಿರ್ಬೋದು, ಇವತ್ತು ಜಿಲ್ಲೆಗಳ ನಾಯಕರು, ತಾಲೂಕುಗಳ ಸಮಾಜದ ನಾಯಕರುಗಳು ಧ್ವನಿ ಎತ್ತಬೇಕಂತ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳೋದು ಬಯಸ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಹಣ ಇವತ್ತು ಬೇರೆ ಕಡೆ ಬಳಕೆ ಮಾಡ್ತಾರೆ ಅಂದ್ರೆ ನೀವು ಯಾಕೆ ಸುಮ್ಮನೆ ಇರ್ತೀರಿ? ಇದೇ ಥರ ನೋಡಿದ್ರು ವಾಲ್ಮೀಕಿ ಹಗರಣ ಯಾವ ಥರ ಮಾಡಿದ್ರು? ವಾಲ್ಮೀಕಿ ಹಗರಣ ಮಾಡಿ ಇವತ್ತು ಸಂಪೂರ್ಣವಾಗಿ ನಾಚಿಕೆ ಇಲ್ಲದಾಗ ಮತ್ತೆ ಅವ್ರಿಗೆ ಮಂತ್ರಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಹಣದ ಇವತ್ತು ಈ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತಂದರೆ ಇವತ್ತು ಅಂಕಿಅಂಶಕ್ಕೆ ಇವತ್ತು ಕೊಡಬೇಕಾದ್ರೆ ಸರ್ಕಾರದಲ್ಲಿ ಯಾವುದೇ ರೀತಿಯಿಂದ ನೈತಿಕತೆ, ಅದಕ್ಕೆ ಕೂಡಲೇ ನಡ್ಸೋಕ್ಕಾಗಲ್ಲ ಸರ್ಕಾರ ಅಂದರೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡಬೇಕು ಇವತ್ತು. ಇವತ್ತು ಅಂಥ ಒಂದು ಅನ್ಯಾಯ. ಇವತ್ತು ಸಾವಿರಾರು ಕೋಟಿ, 1,000 ಅಲ್ಲ 2,000, ಸಾವಿರಾರು ಕೋಟಿ ಹಣ ಇವತ್ತು ಮನ ಬಂದಂತೆ ಬಳಕೆ ಮಾಡೋದ್ರಲ್ಲಿ ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅರ್ಥ. ಮಾತೇನಂದರೆ ಸಂವಿಧಾನ ಓದ್ಯಾರೋ ಇಲ್ಲೋ ಬರ್ತಾರೆ, ಮಾತ್ರ ಸಂವಿಧಾನ ಬಗ್ಗೆ ಭಾಳ ಮಸ್ತಾಗಿ ಮಾತಾಡ್ತಾರೆ. ಸಂವಿಧಾನದ ಅಡಿಯಲ್ಲಿ ಇದಿದೆ, ಅದು ಇದೆ, ಇದು ಇದೆ. ರಾಜಕಾರಣಿ ಭಾಷಣಕ್ಕೆ ಸೀಮಿತ ಆಗಿಬಿಡ್ರಿ ಸ್ವಾಮಿಗಳೇ. ತಮ್ಮ ಬೆನ್ನು ತಾವು ನೋಡ್ಕೋಬೇಕಂತ ತಮ್ಮ ಮಾಧ್ಯಮ ಮೂಲಕ ನಾನು ಮತ್ತೊಮ್ಮೆ ಹೇಳಿ ಇವತ್ತು ಅನೇಕ ಸಮಸ್ಯೆಗಳ ಬಗ್ಗೆ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಇದಕ್ಕೆ ಅವ್ರದ ಸರ್ಕಾರ ವತಿಯಿಂದ ಇವತ್ತು ಯಾರಾದರೂ ಕೂಡ ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲವಾದರೆ ಇದು ನಮ್ಮ ಬರ ದಿನಗಳಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ವೈಸ್ ನಾವು ಹೋರಾಟ, ಖಂಡಿತವಾಗಿ ದೊಡ್ಡ ಮಟ್ಟದ ಹೋರಾಟ ಶೀಘ್ರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಮಾಡಲಿದೆ. ಅದಕ್ಕೆ ನೀವು ಈ ಏನೇನು ಇಂಥವೆಲ್ಲ
ಕೆಟ್ಟ ಕೆಲಸಗಳು ಈ ಸರ್ಕಾರ ಮಾಡ್ತೇವೆ. ಇದನ್ನು ನಿಲ್ಲಿಸಬೇಕು. ನಿಲ್ಲಿಸದೆ ಹೋದರೆ ಬಹಿರಂಗವಾಗಿ ನಾವು ಬರ್ತೀವಿ. ಶಿಕ್ಷಣಕ್ಕೆ ಆದ್ಯತೆ ನೀವು ಮಾತಾಡಿದ್ರಿ, ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರೇ ಏನೇನು ಮಾಡಿದ್ರಿ ಬಹಿರಂಗವಾಗಿ ಜನರ ಮುಂದೆ ಹೇಳಿ. ಇವತ್ತು ನೀರಿನ ವ್ಯವಸ್ಥೆ, ಯಾಕಂದ್ರೆ RDP ಮಿನಿಸ್ಟ್ರೇ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ. ಪಂಚಾಯತ್ ರಾಜ್ ಮಿನಿಸ್ಟ್ರಿಗಳಿಗೆ ಇವತ್ತು ಅನೇಕ ಹಳ್ಳಿಗಳ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅವ್ರದ್ದೇ ಆದಂಥ ದೊಡ್ಡ ಇಲಾಖೆ ಇದೆ. ಅದರ ಬಗ್ಗೆ ತಾವು ಎಷ್ಟು ಅನುದಾನ ಈ ಭಾಗಕ್ಕೆ ಕೊಟ್ಟಿದ್ರಿ, ಏನೆಲ್ಲ ಡೆವಲಪ್ಮೆಂಟ್ಗಳು ಮಾಡಿದ್ರಿ ಅದು ಹೇಳಿ. ಇವತ್ತು ನೋಡ್ತಾ ಇದ್ದೀವಿ, ವಿಶೇಷವಾಗಿ ಹಿಂದುಳಿದ ವರ್ಗದ ಇಲಾಖೆ ಇವತ್ತು ಆ ಒಂದು ಆಫೀಸ್ ಹೋದರೆ ಲಂಚದ ಆಫೀಸ್ ಅಂತಾರೆ ಎಲ್ಲರೂ. ವಿಧಾನಸೌಧ ಎದುರುಗಡೆನೇ ಇದೆ. ತಾವು ನೋಡಿ ಅಲ್ಲಿ ಹೋದರೆ ದುಡ್ಡು ಕೊಟ್ಟರೆ ಏನು ಭೀ ಆಗ್ತದೆ, ಎಷ್ಟು ಬರು ಹಾಕೋಬೋದು, ದುಡ್ಡು ಬೇಕು ನೋಡ್ರಿ ಸ್ವಾಮಿ ಅಂತ ಏಜೆಂಟ್ಗಳು ದಲಾಲ್ಗಳ ಥರ ಓಡಾಡ್ತಾರಲ್ಲ ಒಬ್ಬನೇ. ಈ ಕೆಲಸನೂ ಕೂಡ ನಿಲ್ಲಿಸಬೇಕು. ಇಲ್ಲಾದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಮೇಲೆ ಕೆಟ್ಟ ಹೆಸರು ಬರ್ತದೆ. ಮುಂದಿನ ದಿನಮಾನದಲ್ಲಿ ಯಾವುದೇ ಚುನಾವಣೆಯನ್ನು ಕೂಡ ನಿಮ್ಮನ್ನು ಜನ ಆಶೀರ್ವಾದ ಮಾಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಅನೇಕ ವಿಷಯಗಳು ಇನ್ನೂ ಭಾಳಷ್ಟು ಚರ್ಚೆಗಳಿವೆ. ಮುಂದಿನ ದಿನಮಾನದಲ್ಲಿ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಸೇರಿ ಇಂಥವೆಲ್ಲ ವಿಷಯಗಳನ್ನು ನಾವು ಧ್ವನಿ ಎತ್ತಂತ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಜನರು ಕೂಡ ನಿಮ್ಮ ಓಣಿಗಳಲ್ಲಿ ನಿಮ್ಮ ಸಮುದಾಯಗಳಿಗೆ ಏನೇನೇ ಅನ್ಯಾಯ ಆದರೂ ಕೂಡ ಮಾಧ್ಯಮದವರಿಗೆ ತಿಳಿಸ್ಬೇಕು, ಹೋರಾಟ ಮಾಡಬೇಕಂತ ನಾನು ಕಳಕಳಿ ಮನವಿ ಮಾಡ್ತೀನಿ. ನಮಸ್ಕಾರ.